ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಾಗರಗಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸ್ತವಾಡ ಸೇರಿ ವಿವಿಧ ಗ್ರಾಮಗಳಲ್ಲಿ ರೈತರು ಕಷ್ಟಪಟ್ಟು ಬೆಳೆದ ಭತ್ತವು ಫಸಲಿನ ಅಂಚಿನಲ್ಲಿ ಇರುವುದಾಗಲೇ ರಾತ್ರಿ ವೇಳೆ ಕಾಡಾನೆಗಳು ಹಾಗೂ ಕಾಡು ಹಂದಿಗಳು ಹಿಂಡು ಹಿಂಡಾಗಿ ರೈತರ ಹೊಲಗಳಿಗೆ ನುಗ್ಗಿ ಬೆಳೆದು ಫಸಲಿಗೆ ಬಂದ ಭತ್ತವನ್ನ ಅರ್ಧಂಬರ್ಧ ತಿಂದು ಭತ್ತವನ್ನ ನಾಶ ಮಾಡಿ ಹೊಲದಲ್ಲೆಲ್ಲ ದಾಂಧಲೆ ಎಬ್ಬಿಸಿ ರೈತನ ಮೇಲೆ ದಾಳಿ ಮಾಡುವುದಕ್ಕೆ ಬರುತ್ತಾವಂತೆ. ಇದರಿಂದ ಬೇಸತ್ತ ರೈತರು ದಿಕ್ಕಿ ತೋಚದಂತಾಗಿದೆಯಂತೆ. ಆದ್ದರಿಂದ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರನ್ನ ಸಂಪರ್ಕ ಮಾಡಿದ ಬಸ್ತವಾಡ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ರಿಯಾಜ್ ಪಟೇಲ್ ರವರು ಸಂಪರ್ಕ ಮಾಡಿ ಗ್ರಾಮಕ್ಕೆ ಕರೆಸಿ ವಸ್ತುಸ್ಥಿತಿ ವಿವರಣೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಆದ ಎನ್ಇ ಕ್ರಾಂತಿ ಅವರಿಗೆ ಈ ಸಮಸ್ಯೆ ಬಗ್ಗೆ ಕರೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಏನಪ್ಪಾ ಬಸವರಾಜ್ ಅವ್ರು ಎಲ್ಲ ಹೊರಟೋಗಿದ್ದಾರೆ ಅಂತೀರಾ? ಎಲ್ಲ ಭತ್ತದ ಬುಡದಾಗ ನಿಂತಿದ್ದೀರಾ ಅಂತೀರಾ? ಹೌದು, ನಾನು ಭತ್ತದ ಹೊಲದಾಗೆ ನಿಂತಿದ್ದೀನಿ. ವಿಶೇಷ ಏನಪ್ಪಾ ಅಂತಂದ್ರೆ, ಈ ಕಾಡಂಚು ವಿಶೇಷವಾಗಿ ಖಾನಾಪುರ ತಾಲೂಕಿನ ನಾಗರಗಾಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅರಣ್ಯ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒಂದು ಭೂಮಿಲಿ ಪಾಪ ರೈತರು ತನ್ನ ಹೊಟ್ಟೆಪಾಡಿಗಾಗಿ ಒಂದು ಭತ್ತನ ಬೆಳ್ಕತಾರೆ. ಆ ಭತ್ತಗಳು ಒಂದ್ ಕಡೆ ಆ ಕಳಪೆ ಬೀಜ, ಒಂದ್ ಕಡೆ ಸರಿಯಾಗಿ ಗೊಬ್ಬರ ಸಿಗದೆ ಇರತಕ್ಕಂಥದ್ದು ಒಂದ್ ಕಡೆ. ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ, ನಿಜವಾಗೂ ಕಾಡಂಚಿನ ನಿವಾಸಿಗಳಿಗೆ, ವಿಶೇಷವಾಗಿ ಅರಣ್ಯ ಪ್ರದೇಶದ ರೈತರುಗಳಿಗೆ, ಭತ್ತ ಬೆಳೆತಕ್ಕಂಥ ರೈತರುಗಳ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈ ಕಾಡು ಪ್ರಾಣಿಗಳ ಹಾವಳಿ ಸಹ ಜಾಸ್ತಿ ಮಾಡಿ ಆ ಬೆಳೆಗಳನ್ನ ನಾಶ ಮಾಡ್ತವೆ. ನೋಡಿ, ಉದಾಹರಣೆ, ಈಗ ನಾನು ಬಂದಿರತಕ್ಕಂಥದ್ದು ಒಂದ್ ರೀತಿ ನಾಗರಗಾಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಸವಾಡ ಗ್ರಾಮಕ್ಕೆ ಬಂದಿದ್ದೇನೆ. ಬಸವಾಡ ಗ್ರಾಮದ ವ್ಯಾಪ್ತಿಯ ಈ ಭತ್ತ ಬೆಳಿತಕ್ಕಂಥ ರೈತ, ಏನಪ್ಪ ನಿನ್ನ ಹೆಸರು? ಲಕ್ಷ್ಮಣ್ ಕಲ್ಲಪ್ಪ ಬೇಕ್ವಾಡ್ಕರ್. ಇವರು ಪಾಪ ಕಷ್ಟಪಟ್ಬಿಟ್ಟು ಏನೋ ಉಪಜೀವನಕ್ಕೆ ಒಂದ್ ರೀತಿ ಭತ್ತ ಬೆಳೆದಿದ್ರು. ಆದ್ರೆ ದಿನನಿತ್ಯ ಆನೆಗಳ ಕಾಟದಿಂದ ಎಲ್ಲೊಂದ್ ಕಡೆ ಭತ್ತನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದೆ. ಆಯ್ತಾ? ಈ ರೀತಿ ಆಗ್ಬಿಟ್ರೆ ರೈತನ ಪರಿಸ್ಥಿತಿ ಯಾವ ರೀತಿ? ಪಾಪ ಅವ್ರು ಬದುಕದಂಗೆ. ಮೊದ್ಲೇ ರೈತರು ಸಂಕಷ್ಟದಲ್ಲಿದ್ದಾರೆ, ಸಾಲ ಸೋಲ ಮಾಡಿ ನಾಟಿ ಮಾಡಿ ಏನೋ ಮಾಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಇದಾಗ್ಬಿಟ್ರೆ ಯಾವ ರೀತಿ? ದಯವಿಟ್ಟು ಮೊನ್ನೆ ಕೃಷಿ ಸಚಿವರು ಮತ್ತೆ ಅರಣ್ಯ ಇಲಾಖೆ ಸಚಿವರು ದಯವಿಟ್ಟು ಈ ರೀತಿ ನೋಡಿ, ವಾಸ್ತವಕ್ಕೆ ಹತ್ರ ಇದೆ. ಬರೇ ನೀವು 6,000 ಗಟ್ಲೆ ಅರಣ್ಯ ಇಲಾಖೆಯಿಂದ ಕೊಡ್ತೀರಾ ಫರ್ ಎಕರೆಗೆ. ಆದ್ರೆ ನೋಡಿ, ಈ ರೀತಿ ಪಾಪ ಬಡ ರೈತರುಗಳ ಪರಿಸ್ಥಿತಿ ಯಾವ ರೀತಿ? ನಿಮ್ಮ 6,000 ಯಾವುದಕ್ಕೆ ಆಗುತ್ತೆ ಸ್ವಾಮಿ? ದಯವಿಟ್ಟು ಇಲ್ಲ, ಆ ಕಾಡು ಪ್ರಾಣಿಗಳನ್ನ ದಯವಿಟ್ಟು ಈ ಕೃಷಿ ಏತರ ಕೃಷಿ ಭೂಮಿ ಎಲ್ಲೆಲ್ಲಿರ್ತಾವೋ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ನಿಮ್ ಸಿಬ್ಬಂದಿನ ನಿಯೋಜನೆ ಮಾಡಿ. ಒಂದು ಇಲ್ಲ ಅಂದ್ರೆ ದಯವಿಟ್ಟು ಆ ರೈತರುಗಳಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ಬಿಡಿ. ಆಯ್ತಾ? ಈ ರೀತಿ ಪದೇ ಪದೇ ಆಗ್ಬಿಟ್ರೆ ಯಾವ ರೀತಿ? ಬನ್ನಿ, ಈಗ ರೈತರು ಏನ್ ಹೇಳ್ತಾರೆ, ಆನೆಗಳ ಒಂದ್ ರೀತಿ ಅವಳಿಯಿಂದ ಕಂಗೆಟ್ಟ ಭತ್ತದ ಬೆಳೆ ಅನ್ನೋದ್ರ ಬಗ್ಗೆ ಶೀರ್ಷಿಕೆ ಹೇಳಿ ಬಂದಿದ್ದೀನಿ. ನಮಸ್ತೆ, ಹೇಳಿ ನಿಮ್ಮ ಹೆಸರು? ಲಕ್ಷ್ಮಣ್ ಕಲ್ಲಪ್ಪ ಬೇಕ್ವಾಡ್ಕರ್. ಯಾವ್ರಿ? ಬಸ್ತವಾಡ. ಯಾವ ಗ್ರಾಮ पञ्चायती? नागरगाळी. ಹೇಳಿ, ಏನ್ ಸಮಸ್ಯೆ ಇದು? याने सगळं भातच खाऊन टाकलेले आहे. काय माझ्याचं काहीच नाही पाळीत मग. ಹೌದಾ? ಓಕೆ, ಹೇಳಿ ನಿಮ್ಮ ಹೆಸರು ಹೇಳಿ. ಈ ಕಡೆ ಬರ್ರಿ. ರಿಯಾಜ್ ಪಾಟೀಲ್. ಹೇಳಿ ಸರ್, ಏನ್ ಸಮಸ್ಯೆ ಇದು? ಇದು ಆನೆಯಿಂದ ಕಾಡು ಪ್ರಾಣಿಯಿಂದ ಬಹಳ ತ್ರಾಸ ಆಗ್ತದ್ರಿ ಸರ್. ನಮ್ಗ ಪರಿಹಾರ ಜಾಸ್ತಿ ಕೊಡಂಗಿಲ್ಲ ಸರ್. ನಮ್ಗ ದಯವಿಟ್ಟು ಇನ್ನೊಂದು ಸೋಲಾರ್ ಸಿಸ್ಟಮ್ ಅಭ್ಯಾಸ ಮಾಡ್ಕೊಂಡು ದಯವಿಟ್ಟು ವಿನಂತಿ ಐತ್ರಿ. ಹೌದಾ? ಯಾಕೆ ಇದು ಪದೇ ಪದೇ ಇದಾಗ್ಬಿಟ್ರೆ ಯಾವ ರೀತಿ? ರೈತರ ಪರಿಸ್ಥಿತಿ ಯಾವ ರೀತಿ? ರೈತರ ಪರಿಸ್ಥಿತಿ ಬಹಳ ಕಠಿಣ ಐತ್ರಿ ಸರ್. ರೈತರಿಂದ ಎಲ್ಲಾ ಕಾಡು ಪ್ರಾಣಿ ಬಹಳ ತಿಂತಾರೆ. ಎಲ್ಲಾ ಏನು ಒಂದೇ ಪ್ರಾಣಿ ಇಲ್ರ ಸರ್. ಆನೆ, ಕರಡಿ, ಎಲ್ಲಾ ಹಂದಿ ಎಲ್ಲಾ ತಿಂತಾರ. ಆತರ ಸಂಬಂಧ ನಮ್ಮ ರೈತರಿಗೆ ಬಹಳ ತ್ರಾಸ ಆಗ್ತದೆ ಸರ್. ಹೌದಾ? ಈಗ ಒಟ್ಟಾರೆ ಏನಪ್ಪಾ ಅಂದ್ರೆ ಪರಿಹಾರ ಜಾಸ್ತಿ ಬೇಕು. ನಮ್ಗೆ ಸೋಲಾರ್ ಸಿಸ್ಟಮ್ ಐಬ್ಯಾಕ್ಸ್ ಪೂರ್ತಿ ಊರಾಗೆ ಕೊಡ್ಬೇಕ್ರಿ. ಹೌದಾ? ರೈತರಿಗೆ ಎಲ್ಲಿ ಬೆಳೆ ಬೆಳಿತಾರೋ ಅಲ್ಲಿಗೆ ಬರುತ್ತೆ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವ್ರಿಗೆ, ಮತ್ತೆ ಕೇಂದ್ರ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ, ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಮತ್ತೆ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಅವ್ರಿಗೆ, ನಮ್ಮ ರಾಜ್ಯದ ಅರಣ್ಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವ್ರಿಗೆ, ಬಹುಶಃ ನೀವು ರೈತಾಪಿ ವರ್ಗಕ್ಕೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹೇಳ್ತೀರಾ.
ಸಂತೋಷ, ಬಾಯಗಾರರು ಹೇಳ್ತಿರಲ್ಲ, ದುರ್ದೈವ ಅಂದ್ರೆ ಅವು ಅನುಷ್ಠಾನಕ್ಕೆ ಬಹುತೇಕ ಬರೋದೇ ಇಲ್ಲ. ಅದೇ ಸಮಸ್ಯೆ. ಏನಪ್ಪ ಬಸವರಾಜ್ ಅವ್ರು ಏನೋ ಹೇಳ್ತಾ ಇದ್ದೀರಾ ಅಂತೀರಾ? ಈಗ ನಾನು ಬಂದಿರ್ತಕ್ಕಂಥದ್ದು ಪಾಪ ನೋಡಿ, ಇವರೆಲ್ಲ ದುಡ್ಕೊಂಡು ತಿಂತಕ್ಕಂಥ ರೈತರು, ಪಾಪ ದಿನನಿತ್ಯ ಕೃಷಿಯನ್ನ ಮಾಡಿ ಪಾಪ ಇದ್ ಮಾಡೋರು. ಇಂಥ ಸಂದರ್ಭದಲ್ಲಿ ಅದ್ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ನಿಜವಾದ ಮತ್ತೆ ಈ ಕಾಡಂಚಿನ ಅರಣ್ಯ ಪ್ರದೇಶದ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಅಲ್ಲಿ ಎಲ್ಲ ಅಷ್ಟಿಷ್ಟು ಸಣ್ಣ ಸಣ್ಣ ಭೂಮಿ ಇರ್ತಾವ ಪಾಪ ರೈತರುಗಳ್ದು. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಆ ಭೂಮಿನ ಒಂದ್ ರೀತಿ ಹಸನ ಮಾಡಿ ವಿಶೇಷವಾಗಿ ಅಲ್ಲಿ ಭತ್ತ ಬೆಳೆದು ಅಥವಾ ಇನ್ನಿತರ ಬೆಳೆಗಳು ಬೆಳೆದು ಪಾಪ ಜೀವನ ಮಾಡ್ತಾರೆ ಇರೋ ಭೂಮಿಲಿ. ಒಂದ್ ಕಡೆ ಅರಣ್ಯ ಇಲಾಖೆಯವ್ರ ಕಾಟ, ಒಂದ್ ಕಡೆ ಏನಾದ್ರು ಜಾಸ್ತಿ ಇದ್ ಮಾಡಿದ್ರೆ ಇಲ್ಲಿ ಅರಣ್ಯ ಪ್ರದೇಶ ಬರ್ತೈತೆ, ಹಂಗ್ ಮಾಡ್ಬೇಡಿ ಹಿಂಗ್ ಮಾಡ್ಬೇಡಿ ರೋಡ್ ಮಾಡ್ಬೇಡಿ ಅಂತಾರೆ. ಸೆಕೆಂಡ್ ಪಾಯಿಂಟ್, ಒಂದ್ ಕಡೆ ಕಳಪೆ ಬೀಜದ ಬಿತ್ತನೆ ಬೀಜದ ಸಮಸ್ಯೆ, ಒಂದ್ ಕಡೆ ಗೊಬ್ಬರದ ಸಮಸ್ಯೆ, ಒಂದ್ ಕಡೆ ನೀರಿನ ಅಭಾವ. ಮಳೆಗಾಲ ಬಂತಂದ್ರೆ ಏನೋ ಪಾಪ ಇದಾಗ್ತೈತೆ, ಮಳೆಗಾಲ ಬರ್ಲಿಲ್ಲ ಅಂದ್ರೆ ನೀರಿನ ಅಭಾವ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ವಿಶೇಷವಾಗಿ ಈ ಕಡೆ ಭಾಗದ ನಮ್ಮ ಖಾನಾಪುರದ ನಾಗರಗಳಿ ಭಾಗದ ಆ ರೈತರುಗಳಿಗೆ ಕಷ್ಟಪಟ್ಬಿಟ್ಟು ದಿನನಿತ್ಯ ಶ್ರಮ ವಹಿಸ್ಬಿಟ್ಟು ಮಾಡಿದಾರಲ್ಲ, ಇಂಥ ಸಂದರ್ಭದಲ್ಲಿ ನಾನ್ ಕೇಳೋದು ಎರಡು ವಿಷಯಗಳು ಹೇಳ್ತೀನಿ ನಿಮ್ಗೆ, ಎಲ್ಲ ಅಧಿಕಾರಿಗಳಿಗೆ. ಒಂದು, ಪಾಪ ಕಷ್ಟಪಟ್ಟು ಬೆಳೆ ಬೆಳಿತಾರೆ, ಪ್ರತಿ ವರ್ಷನೂ ಬೆಳಿತಾರೆ, ಪ್ರತಿ ವರ್ಷನೂ ಇವೆರಡು ಜಲವಂತ ಸಮಸ್ಯೆಗಳು. ಈ ಭತ್ತಕ್ಕೆ ಮುಖ್ಯವಾಗಿ ಇಲ್ಲಿ ಕಾಡು ಪ್ರದೇಶಗಳಲ್ಲಿ ವಾಸವಾಗಿರ್ತಕ್ಕಂಥವು ಒಂದು ಆನೆ, ಎರಡನೇದು ಕಾಡಂದಿಗಳು ಮತ್ತೆ ಬಿಕ್ಕಗಳು. ಇವೇನಪ್ಪ ಮಾಡ್ತಾವಂದ್ರೆ ಪ್ರತಿ ವರ್ಷ ಭತ್ತ ಇನ್ನೇನು ಬಿತ್ತನೆಗೆ ಬರ್ಬೇಕು, ಕುಯ್ಲಿಗೆ ಬರ್ಬೇಕು, ಇದೇನು ಕಾಣಿಸ್ತು ಅಂದಿದ ತಕ್ಷಣ ಬರ್ತವೆ, ಬೇಕಾ ಬಿಟ್ಟಿ ಅವನ್ನೆಲ್ಲ ಎಲ್ಲ ಹೊಲನೂ ನಾಶ ಮಾಡ್ತವೆ, ಭತ್ತನೂ ತಿಂದಾಕ್ತವೆ. ಅತ್ತ ಭತ್ತನೂ ನಾಶ, ಇತ್ತ ದನ ಕರುಗಳಿಗೆ ಮೇವುಗೂ ನಾಶ. ಅರ್ಥ ಆಯ್ತಾ? ಇಂಥ ಪರಿಸ್ಥಿತಿ ಪದೇ ಪದೇ ಆಗ್ತಾ ಇದೆ. ಈಗ ಅವಾಗೆ ನಾನು ಆನೆದು ಹೇಳಿದೆ, ಇಲ್ಲಿ ಹಂದಿಗಳ ಕಾಟ ವಿಶೇಷವಾಗಿ. ಇಲ್ಲಿ ಹಂದಿಗಳು ಏನಪ್ಪಾ ಮಾಡ್ತಾವಂದ್ರೆ ನೋಡಿ, ಇವೆಲ್ಲ ಬಂದು ಇಲ್ಲೆಲ್ಲ ನೋಡಿ ಈ ರೀತಿ ಇದಾಗ್ಬಿಟ್ಟು ಏನು ಉಪಯೋಗ? ಈ ರೀತಿ ಆಗ್ಬಿಟ್ರೆ ರೈತರ ಪರಿಸ್ಥಿತಿ ಹೆಂಗೆ? ಮೊದ್ಲೇ ಕಾಡಂಚಿನ ಪ್ರದೇಶ, ಸಾಕಷ್ಟು ಸಮಸ್ಯೆಗಳು ಇರ್ತವೆ, ಮತ್ತೆ ಗೊಬ್ಬರದ ಸಮಸ್ಯೆ ಇದೆ, ಮತ್ತೆ ಸಾಲ ಸೋಲ ಮಾಡ್ಬಿಟ್ಟು ಪಾಪ ಕಷ್ಟಪಟ್ಟು ಬೆಳಿತಾರೆ. ಇಂಥ ಸಂದರ್ಭದಲ್ಲಿ ದಯವಿಟ್ಟು ನಾನ್ ಕೇಳೋದು ಮಾನವೀಯತೆ ದೃಷ್ಟಿಯಿಂದ ಇಂಥ ಕಾಡಂಚಿನ ರೈತರುಗಳಿಗೆ, ವಿಶೇಷವಾಗಿ ಅವ್ರು ಬೆಳಿತಕ್ಕಂಥ ಬೆಳೆಗಳಿಗೆ, ಆ ಹೊಲಗಳಿಗೆ ಪರಿಹಾರ ಇರ್ಬೋದು, ಅವ್ರು ಕೊಡ್ತಕ್ಕಂಥ ಸವಲತ್ತುಗಳು ಇರ್ಬೋದು, ಅವುಗಳಲ್ಲಿ ವಿಶೇಷ ಪ್ಯಾಕೇಜ್ ಘೋಷಿಸಿ. ಯಾಕಪ್ಪ ಅಂದ್ರೆ ಪಾಪ ಅವ್ರಿಗೆ ಇಲ್ದೇ ಇಲ್ಲ, ಮತ್ತೆ ಇಲ್ಲೇನು ಯಾವ ಕೈಗಾರಿಕೆನೂ ಇಲ್ಲ, ಅಥವಾ ಯಾವ್ದೇ ರೀತಿ ಕಾರ್ಖಾನೆನೂ ಇಲ್ಲ, ಯಾತದ್ದು ಇಲ್ಲ. ಅವರು ಬೆಳೆಯದೇ ಬೆಳಿಗ್ಗೆ ಹೋಗ್ತಾರೆ, ಏನೋ ಕಷ್ಟಪಟ್ಬಿಟ್ಟು ಹೊಲದಾಗ ಕೆಲಸ ಮಾಡ್ತಾರೆ, ಆ ಹೊಲನೂ ಹಿಂಗ ಆಗ್ಬಿಟ್ರೆ ಆ ಇಳುವರಿನೂ ಬರ್ಲಿಲ್ಲ ಅಂದ್ರೆ ಹೆಂಗ್ರಿ ಪರಿಸ್ಥಿತಿ? ದಯವಿಟ್ಟು ಇಂಥವನ್ನ ಮನಗಣ್ಬೇಕು. MP ಅವರೇ, ಕಾಗೇರಿ ಅವರೇ, ನೋಡ್ರಿ, ನಾನು ನೇರವಾಗಿ ಹೇಳ್ತೀನಿ, ನೀವು ಅಷ್ಟು ಕೊಡ್ಸಿದೀವಿ ಇಷ್ಟು ಕೊಡ್ಸಿದೀವಿ ಅಂತೀರಲ್ಲ, ಎಲ್ರಿ ನೋಡ್ರಿ ನಮ್ಮ ರೈತರ ಪರಿಸ್ಥಿತಿ, ಪಾಪ ಕಣ್ಣೀರಿನ ಕಥೆನ ನೋಡ್ರಿ. ಸಚಿವರೇ, ಜನಪ್ರತಿನಿಧಿಗಳೇ ನೋಡಿ, ತುಂಬಾ ಭಾವುಕವಾಗಿ ಮಾತಾಡ್ತೀನಿ, ಆಯ್ತಾ? ಹಾಗಾಗಿ ಪಾಪ ಇವ್ರು ರೈತರು ಪಾಪ ಒಂದು ವಾರದಿಂದ ಪದೇ ಪದೇ ಕಾಲ್ ಮಾಡ್ತಾ ಇದ್ರು ನಮ್ಮ ಮಾಜಿ ಅಧ್ಯಕ್ಷರು ಪಾಟೀಲ್. ಹಾಗಾಗಿ ಪಟೇಲ್ ಕಾಲ್ ಮಾಡ್ತಾ ಇದ್ರು, ಸದರಿ ಪ್ರಕಾರ ಬಂದ್ ಭೇಟಿ ಕೊಟ್ಟಿದ್ದೀನಿ. ಈ ವರದಿನ ನಾನು ತಯಾರು ಮಾಡ್ಬಿಟ್ಟು ನಿಮ್ಗೆ ಟ್ವೀಟ್ ಮಾಡ್ತೀನಿ. ದಯವಿಟ್ಟು ಈ ಒಂದು ರೈತರುಗಳಿಗೆ ಆಗಿರ್ತಕ್ಕಂಥ ಕೂಡಲೇ ಸರ್ಕಾರಿ ಆ ಕೃಷಿ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ನೀವು ಕೊಡ್ತಕ್ಕಂಥದ್ದು 6,000 ರೂಪಾಯಿ ಏನು ಉಪಯೋಗ ಅಲ್ಲೇ ರೀ? 1 ಎಕರೆಗೆ ಬರೀ 6,000 ರೂಪಾಯಿ ಅರಣ್ಯ ಇಲಾಖೆ ಪರಿಹಾರ ಕೊಟ್ಬಿಟ್ರೆ ಅವ್ರಿಗೆ ಇದಾಗ್ತೈತೇನ್ರಿ? ಬರೇ ಒಂದು ಗದ್ದೆಗಾಗುತ್ತೆ, ಗೊತ್ತಾಯ್ತಾ? ಒಂದು ಗದ್ದೆಗೆ ಒಂದ್ ಮಿನಿಮಮ್ ಒಂದ್ ಭತ್ತ ಬೆಳೆಸ್ಬೇಕಾದ್ರೆ ಮಿನಿಮಮ್ ಅಂದ್ರೂ ಒಂದ್ 20 ರಿಂದ 30 ರೂಪಾಯಿ ಖರ್ಚಾಗ್ತೈತೇನ್ರಿ? ಏನ್ರಿ ಅಣ್ಣವ್ರೆ? ಇಂಥ ಸಂದರ್ಭದಲ್ಲಿ ನೀವು ಬರೀ 6,000 ಕೊಟ್ರೆ ಯಾರ್ರಿ ಉಪಯೋಗ? ದಯವಿಟ್ಟು ಈ ಕಡೆ ಗಮನ ಹರಿಸಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಬರ್ರಿ, ಆ रैतरुಗಳು ಏನ್ ಹೇಳ್ತಾರೆ ಬಗ್ಗೆ. नमस्ते, मी आसिफ पाटील म्हणून बस्तवाडगावचा आपला इकडचाच पुत्र, आणि आपण इथे जे पत्रकार आलेले आहेत आणि आपल्या ज्या इकडच्या जमिनीमध्ये जे शेता जमिनीमध्ये जे प्राणी आणि जे हत्ती म्हणा, जे डुकरांनी म्हणा, जे नुकसान केलेले आहेत ते पाणी करण्यासाठी आलेले आहेत. आणि तसंच आपले जे बाकीच्या जे रक्षण मंडळ आहे त्यांनी आपल्याला सांगत आहेत की आपण असं असं तुम्हाला मोबदला देतो, ह्या त्या गोष्टी देतो, बट अजूनपर्यंत ते का आलेले नाही आहेत. आणि इतके दिवस झाले ते आपण सेम कष्ट करत आहोत आणि आपल्या सगळे गावचे
ह्या आजूबाजूच्या आमच्याच गावचे असं नाही, आजूबाजूच्या सर्व गावचे सर्व आपले जे शेतकरी लोक जे आहेत ते दिवस रात्र इथं राबून दिवस रात्र राबायचं आणि परत आणि तेच जे त्यांना जे मिळालं पाहिजे ते मिळत नाही झालेलं आहे आणि त्याचं कुणावर पण कुणाचं लक्ष नाही आहे. इवन सरकारचं पण लक्ष नाही आहे आणि जे त्यांनी इतकंच मदत की हा चला मी येतो आम्ही ते करून जातो, बट उठलेला दिवस तेच आहे आणि त्याचं अजूनपर्यंत काही हे झालेलं नाही आहे. त्याचं यांनी सरकारने थोडंफार लक्ष देऊन सगळ्या गोष्टींनी ह्या पद्धतीनं जे आम्हाला आमच्या लोकांना जे आम्हाला जे त्रास होत आहेत त्याच्यावर त्यांनी लक्ष देऊन आम्हाला थोडंसं त्यांनी मदत करून ह्या सगळ्या गोष्टी कमी केल्या तर इतकंच आमचं त्यांना धन्यवाद आणि एक माझी प्रामाणिकपणाने त्यांना एक रिक्वेस्ट आहे. थँक्यू. ಹೇಳಿ ನಿಮ್ಮ ಹೆಸರು? हॅलो, मी लक्ष्मण यल्ला प्रोग्राम बसवाड मुक्काम नागरगाडी पोस्ट नागरगाडी आणि आमच्या बसवाडमध्ये 20 वर्ष झाली हत्ती डुकराला काय म्हणतो हंदी म्हणताय ना तुम्ही डुकर हा 20 वर्ष झाली डुक्कर हत्ती 20 वर्षामध्ये आम्ही बहुत त्रास मध्ये आहे आणि डिपार्टमेंट आम्हाला प्रकरण करायला 500 रुपये घेत आहे आणि असल्याचे पैसे 50,000 हजार देत आहे आणि आमच्या सगळ्या हे का ऐकू गव्हर्नमेंट. अशोक अमृतगुरू ह्या इथे बसवाडला किंवा या खानापूर तालुक्याला बऱ्याच जनावरांचे त्रास होत आहे. जवळजवळ आमच्या ह्या बसवाड गावाला जनावरांची जवळजवळ नाही म्हणजे तुम्ही 20 ते 25 वर्ष झाली भरपूर त्रास आहे. त्याच्यासाठी आपल्या ह्या बसवाडमध्ये काय नुकसान तर भरपूर करायचं ते डुकराचं जनावर हत्तीयांचं जनावर इतर भरपूर त्रास आहे आणि ही आता सध्या म्हणजे तर ह्याची शेतकऱ्याची अशी परिस्थिती झाली की ही शेतं बी सोडून आपलं घर बी सोडून असं बाजू जाताला असा विचार आहे. खरोखरच ह्या गव्हर्नमेंटाने आमच्या रैतांनी काय तरी करून सोय करून द्यावी. ಮೊನ್ನೆ ನಾಗರಗಾಳಿ ಗ್ರಾಮ ಪಂಚಾಯತಿ ಖಾನಾಪುರ ತಾಲೂಕು ನಾಗರಗಾಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಸವಾಡಕ್ಕೆ ಹೋಗಿದೆ ಸರ್. ಅಲ್ಲಿ ಒಂದು ಭತ್ತ ಈ ಆನೆಗಳು ಮತ್ತೆ ಕಾಡದ್ದಿಗಳಿಂದ ಪಾಪ ರೈತರುಗಳು ಬೆಳೆಗಳು ಭತ್ತಕ್ಕೆಲ್ಲ ನಾಶ ಮಾಡ್ತಾ ಇದೆ. ಹಾಗಾಗಿ ಕೃಷಿ ಅಧಿಕಾರಿಗಳ ಹತ್ರ ಹೋಗಿದ್ದೆ, ಕೃಷಿ ಅಧಿಕಾರಿಗಳು ಸಹ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಇಲ್ಲ ಅದು ನೀವು ಕೊಡ್ತಕ್ಕಂಥ ಪರಿಹಾರ ಏನು 6,000 ಇದೆಯಲ್ಲ ಅದು ಏನಕ್ಕೂ ಇದಾಗಲ್ಲ ಸರ್. ದಯವಿಟ್ಟು ಅವಕ್ಕೆ ಏನಾದ್ರು ಬರ್ದಿದ್ದಂಗೆ ಯಾವುದೇ ರೀತಿ ಒಂದು ಸುರಕ್ಷತಾ ಸಲಕರಣೆ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಸರ್. ಆಯ್ತು, ನಾನು ನಮ್ಮ ಇವರಿಗೆ ಮಾತಾಡಿ ಹಾಂ ಸರ್ ಏನೇನು ಮಾಡ್ಬೋದು ಅಂತೇಳಿ ಒಂದೊಂದ್ಸಲ ನಾನು ವಿಸಿಟ್ ಮಾಡಿ ಹಾಂ ಸರ್ ಏನು ಮಾಡ್ಬೋದು ಅಂತೇಳಿ ಹಾಂ ಸರ್ ಏನು ಕ್ರಮ ತಗೋಬೋದು ಅಂದರೆ ಏನು ಬ್ಯಾರಿಕೇಡ್ಸ್ ಥರ ಏನು ಮಾಡ್ಕೋಬೋದು ನೋಡೋಣ. ನಾನು ಅದನ್ನ ಫೀಲ್ಡ್ ರಿಪೋರ್ಟ್ ತರಿಸ್ಕೊಂಡು ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಂ ಸರ್ ಇದು ವರದಿ ಮಾಡ್ತಾ ಇದೆ ಸರ್. ಮಾಡೋಣ, ಖಂಡಿತ ಏನಾದರೂ ಒಂದು ಮಾಡ್ಬೇಕು. ಆ್ಯಕ್ಚುಲಿ ದಯವಿಟ್ಟು ರೈತರನ್ನ ದಯವಿಟ್ಟು ಉಳಿಸ್ತಕ್ಕಂಥ ಕೆಲಸ ಮಾಡಿ ಸರ್ ಪ್ಲೀಸ್ ಸರ್. ಇಲ್ಲ ಖಂಡಿತ ಹಾಂ ಸರ್ ನಾನು ಸಹ ಒಂದ್ಸಲ ಭೇಟಿ ಆಗ್ತೀನಿ ಸರ್. ಹಾಗಾಗಿ ನಿಮ್ದೊಂದು ಫೋಟೋ ಇದು ಹಾಕೋಣಕ್ಕೆ ನ್ಯೂಸ್ ಮಾಡ್ತಾ ಇದ್ದೆ ಸರ್ ನಾನು. ಹಾಗಾಗಿ ದಯವಿಟ್ಟು ನೋಡಿ ಸರ್, ಈ ವರದಿ ಬಂದಿದ ತಕ್ಷಣ ತಾವು ಖುದ್ದಾಗಿ ಭೇಟಿ ಕೊಡಿ ಸರ್ ಪ್ಲೀಸ್. ಇನ್ನಾದ್ರೂ ಈ ಭಾಗಕ್ಕೆ ಕಾಡಾನೆ ಹಾಗೂ ಕಾಡು ಹಂದಿಗಳಿಂದ ಭತ್ತದ ಬೆಳೆಯನ್ನ ಸಂರಕ್ಷಣೆ ಮಾಡುವ ಕೆಲಸ ಆಗಲಿದೆಯಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.